Good evening, children. Now we will go to the lesson and read the lesson and understand the lesson. We will go to the first lesson, the lighthouse in the English subject, okay? Unit 1, which is the lesson? The lighthouse. The name of the lesson is the lighthouse. Before going to read the lesson, let us do some activity. 1A. Discuss in pairs what are some of the useful inventions made by the scientists. How useful are these inventions? Now we cannot discuss in pairs, so I will tell the answers. You please listen and understand. Some of the inventions made by the scientists are Thomas Alva Edison, electric bulb, Galileo Galilei, telescope, James Watt, steam engine, Graham Bell, telephone, Marconi, radio, Henry Ford, car. The Wright brothers, what did he invent? The aeroplane. These are some of the inventions made by the scientists. Isn't it? We find different types of invention around us. ಈಗ ನಾವು ಎಷ್ಟೊಂದು ಸೈಂಟಿಸ್ಟ್ ಮಾಡಿರೋ ಇನ್ವೆನ್ಷನ್ನೇ ಅಲ್ವಾ ನಮ್ಮ ಸುತ್ತಮುತ್ತ ನಾವು ನೋಡೋದು. ಯಾವುದೇ ಆದರೂ ಎಲೆಕ್ಟ್ರಾನಿಕ್ ವಸ್ತುಗಳು ಎಲ್ಲ ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ವೆನ್ಷನಿಂದ ನಮಗೆ ಸಿಕ್ಕಿರೋದು ಅಲ್ವಾ. ಈಗ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ. 1B. What would our life be like without invention? Discuss how our life will be if we don't have the following. Let us discuss now. See children, without electric light, what do? We have to study in the dark. Without light, we will not have the dark lightness, isn't it? ನಾವೇನು ಮಾಡಬೇಕಾಗಿತ್ತು? ಎಲೆಕ್ಟ್ರಿಕ್ ಲೈಟ್ ಇಲ್ಲ ಅಂದರೆ ಕತ್ಲಲ್ಲಿ ಓದಬೇಕಾಗಿತ್ತು. ನಾವು ನೆಕ್ಸ್ಟ್ ಒನ್, ದ ಟೆಲಿಫೋನ್ ಇಲ್ಲಾಂದರೆ ನಾವೇನು ಮಾಡಬೇಕಿತ್ತು? ದೂರದ ಜನದ ಹತ್ರ ಮಾತಾಡೋದಕ್ಕಾಗೋದಿಲ್ಲ. ದೇರ್ ವುಡ್ ಬಿ ನೋ ಕಮ್ಯುನಿಕೇಷನ್. ದೇರ್ ವುಡ್ ಬಿ ನೋ ಫಾರ್ ಅವೇ ಕಮ್ಯುನಿಕೇಷನ್. ನೆಕ್ಸ್ಟ್ ಒನ್, ದ ಕಂಪ್ಯೂಟರ್. ವಿತೌಟ್ ಕಂಪ್ಯೂಟರ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದ ಇನ್ಫಾರ್ಮೇಷನ್, ಇಸ್ಂಟ್ ಇಟ್? ವಿ ಡೋಂಟ್ ಗೆಟ್ ಎನಿ ಇನ್ಫಾರ್ಮೇಷನ್ ವಿತೌಟ್ ಕಂಪ್ಯೂಟರ್. ನಮಗೇನು ಮಾಹಿತಿ ಸಿಗೋದಿಲ್ಲ. ದ ಬೈಸಿಕಲ್. ವಿ ಹ್ಯಾವ್ ಟು ಟ್ರಾವೆಲ್ ಬೈ ವಾಕಿಂಗ್, ಇಸ್ಂಟ್ ಇಟ್? ಈಗ ನಮಗೆ ವೆಹಿಕಲ್ಸ್ ಇಲ್ಲ, ಬೈಸಿಕಲ್ ಇಲ್ಲ ಅಂದರೆ ತುಂಬ ದೂರ ನಡ್ಕೊಂಡೇ ಹೋಗಬೇಕಾಗಿತ್ತು. ತುಂಬ ಜಾಸ್ತಿ ಡಿಸ್ಟೆನ್ಸ್ ನಡ್ಕೊಂಡು ಹೋಗೋದು ತುಂಬ ಕಷ್ಟ ಅಲ್ವಾ. ಸೊ ಬೈಸಿಕಲ್ ಇರೋದೊಂದು ಒಂದು ಒಳ್ಳೆ ಉಪಯೋಗ. ನೆಕ್ಸ್ಟ್ ಒನ್, ದ ಟೆಲಿವಿಷನ್. ಇಫ್ ಯು ಡೋಂಟ್ ಹ್ಯಾವ್ ಟೆಲಿವಿಷನ್, ವಿ ಡಸಂಟ್ ಗೆಟ್ ಇನ್ಫಾರ್ಮೇಷನ್ ಅಬೌಟ್ ಡೇ ಟು ಡೇ ಆ್ಯಕ್ಟಿವಿಟೀಸ್. ನಮಗೆ ಸುತ್ತಮುತ್ತ ಏನಾಗ್ತಾ ಇದೆ, ಈಗ ನ್ಯೂಸ್ ನೋಡೋದ್ರಿಂದ ನಮಗೆ ಸುತ್ತಮುತ್ತ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ. ಎಷ್ಟೊಂದು ನೀವು ನೋಡ್ತಿರಲ್ವ ನ್ಯೂಸ್ ಚಾನೆಲ್ಸು, ಅದೆಲ್ಲ ಎಲ್ಲಿ ಸಿಗುತ್ತೆ? ನಮ್ಮದು ಟೆಲಿವಿಷನಿಂದ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ದ ಮೆಡಿಸಿನ್ಸ್. ಇಫ್ ಯು ಡೋಂಟ್ ಹ್ಯಾವ್ ಮೆಡಿಸಿನ್ಸ್, ವಾಟ್ ಡು? ವಿ ವಿಲ್ ನಾಟ್ ಹ್ಯಾವ್ ಎನಿ ಕ್ಯೂರ್ ಆಫ್ ಡಿಸೀಸಸ್ ಆ್ಯಂಡ್ ದೇರ್ ವಿಲ್ ಬಿ ನೋ ಹೆಲ್ದಿ ಪರ್ಸನ್, ಇಸ್ಂಟ್ ಇಟ್? ಎಷ್ಟೊಂದು ಜನಕ್ಕೆ ಕಾಯಿಲೆ ವಾಸಿಯಾಗೋದೇ ಇಲ್ಲ. ಎಷ್ಟೊಂದು ರೋಗಗಳು ಉತ್ಪತ್ತಿ ಆಗುತ್ತೆ ಮೆಡಿಸಿನ್ಸ್ ಇಲ್ಲ ಅಂದರೆ. ಓಕೆ, ವಿ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಒನ್, ದ ಪ್ಲಾಸ್ಟಿಕ್ ಮೆಟೀರಿಯಲ್. ಪ್ಲಾಸ್ಟಿಕ್ ಮೆಟೀರಿಯಲ್ ಇಸ್ ವೆರಿ ಲೈಟ್ ಅಲ್ವಾ, ತುಂಬ ತೂಕ ಇರೋದಿಲ್ಲ, ತುಂಬ ಹಗುರವಾಗಿರುತ್ತೆ. ಅದರಿಂದ ನಮ್ಮದು ಎಷ್ಟೊಂದು ನಿತ್ಯಕ್ಕೆ ಬಳಸ್ಕೊಳ್ಳೋ ವಸ್ತುಗಳು ನಾವು ಪ್ಲಾಸ್ಟಿಕನ್ನೇ ಉಪಯೋಗಿಸ್ತೀವಿ. ದ ಎಕ್ಸ್ರೇ. ಏನು ಎಕ್ಸ್ರೇ ಉಪಯೋಗ ಏನು ಅಂದರೆ, ಇಫ್ ದ ಎಕ್ಸ್ರೇ ಇಸ್ ನಾಟ್ ದೇರ್ ಮೀನ್ಸ್ ವಿ ಕಾಂಟ್ ಏಬಲ್ ಟು ಡಯಾಗ್ನೈಸ್ ದ ಇಂಟರ್ನಲ್ ಪಾರ್ಟ್ಸ್. ಈಗ ಕೈಕಾಲು ಮುರಿದೋಗುತ್ತೆ, ಏನೇ ಆಗಲಿ ನಮ್ಮ ಬಾಡಿನಲ್ಲಿ ಇಂಟರ್ನಲ್ ಪಾರ್ಟ್ಸ್ ನಮಗೆ ಗೊತ್ತಾಗಬೇಕು ಅಂದರೆ ನಾವು ಎಕ್ಸ್ರೇ ತೆಗೆಸಿ ಅಂತ ಡಾಕ್ಟರ್ ಹೇಳ್ತಾರಲ್ವಾ. ಸೊ ಎಕ್ಸ್ರೇ ಇಸ್ ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ಸಮ್ ಆಫ್ ದ ಇನ್ವೆನ್ಷನ್ ಮೇಡ್ ಬೈ ದ ಸೈಂಟಿಸ್ಟ್. ಎಷ್ಟೊಂದು ಸೈಂಟಿಸ್ಟು ಇನ್ವೆನ್ಷನ್ ಮಾಡಿದ್ದಾರೆ, ಅದರಿಂದ ನಮ್ಮ ಜನಗಳಿಗೆಲ್ಲ ತುಂಬ ಉಪಯೋಗ ಆಗಿದೆ. ವಿ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಆ್ಯಕ್ಟಿವಿಟಿ. ಮೇಕ್ ಎ ಲಿಸ್ಟ್ ಆಫ್ ಆಲ್ ದ ವರ್ಡ್ಸ್ that come to your mind when you hear the word lighthouse. Read out the list to the class. Now we cannot read out, so I will only read out some of the words which we use after hearing the word the lighthouse. Okay, what is the first word now? Clapping hands, a bee buzzing, stamping feet, a car moving, the wind blowing, rustling of the leaves. Rustling of the leaves means the sound which we call it causes. ಅಂದರೆ ಈಗ ಗಾಳಿ ಬಂದಾಗ ಎಲೆಗಳೆಲ್ಲ ಶ್ ಅಂತ ಸೌಂಡ್ ಮಾಡುತ್ತಲ್ಲ, ದಟ್ ಈಸ್ ದ ರಸ್ಲಿಂಗ್ ಆಫ್ ಲೀವ್ಸ್. ಎ ಹಾರ್ನ್ ಬ್ಲೋಯಿಂಗ್. ದೀಸ್ ಆರ್ ಸಮ್ ಆಫ್ ದ ಸೌಂಡ್ಸ್ ವಿಚ್ ವಿ ಹಿಯರ್ ವೆನ್ ವಿ ಹಿಯರ್ ದ ವರ್ಡ್ ದ ಲೈಟ್ ಹೌಸ್. ಲೈಟ್ ಹೌಸ್ ಅಂತ ಹೇಳಿದಾಗ ಈ ವರ್ಡ್ ಎಲ್ಲ ನಮ್ಮ ಜ್ಞಾಪಕಕ್ಕೆ ಬರುತ್ತೆ ಅಲ್ವಾ. ಲೆಟ್ ಅಸ್ ಸಿ
What is there in the lesson? The lighthouse. Now let us read the lesson on the invention and uses of the lighthouse. What is lighthouse? Let us study first, okay? What is lighthouse? The lighthouse is like the traffic signal in the sea, okay? A lighthouse is a tall building, ಅಂದರೆ ತುಂಬ ಎತ್ತರವಾಗಿರೋ ಬಿಲ್ಡಿಂಗ್. ಅದರಲ್ಲಿ ತುಂಬ ಎತ್ತರದಲ್ಲಿರುತ್ತಲ್ಲ, ಆಗ ಮೇಲ್ಗಡೆ ಎತ್ತರ ಪ್ರದೇಶದಲ್ಲಿ on the top of the building there will be a light ಇರುತ್ತೆ ಅಲ್ಲಿ to warn and guide the ships near the coast. ಈಗ ಶಿಪ್ ಎಲ್ಲ ನದಿ ದಡದಲ್ಲಿ ಮತ್ತು ಸಮುದ್ರದಲ್ಲೆಲ್ಲ ಹೋಗಬೇಕಾದ್ರೆ ಅದು ವಾರ್ನಿಂಗ್ ಕೊಡುತ್ತೆ ಲೈಟು. ಈಗ ಕತ್ಲೆ ಆದಾಗ ಸಮುದ್ರದ ಮಧ್ಯದಲ್ಲಿ ಓಡಿಸ್ಬೇಕಾದ್ರೆ ಶಿಪ್ಸ್ನ ಕಾಣಿಸೋದಿಲ್ಲ ಅಲ್ವಾ, ಆಗ ಎತ್ತರದಲ್ಲಿ ಲೈಟ್ ಹೌಸ್ ಇದ್ದರೆ ಅಲ್ಲಿಂದ ಲೈಟು ತುಂಬ ಜಾಗಕ್ಕೆ ಸ್ಪ್ರೆಡ್ ಆಗುತ್ತೆ. ಸೊ ಇಟ್ ಈಸ್ ದ ಯೂಸ್ ಆಫ್ ದ ಲೈಟ್ ಹೌಸ್. Now let us see the lesson, then you will come to know what is lighthouse. Rajiv and his father were happy that day. Rajiv and his father Madhav were very happy that day. Rajiv was especially thrilled. 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 What is the meaning of thrilled? Thrilled means being excited. ತುಂಬ ಎಕ್ಸೈಟ್ ಆಗೋದು, ತುಂಬ ಖುಷಿ ಆಗೋದು, ತುಂಬ ರೋಮಾಂಚನ ಆಗೋದಕ್ಕೆ thrilled ಅಂತ ಹೇಳ್ತಾರೆ. ಸೊ ರಾಜೀವ್ ಆ್ಯಂಡ್ ಇಸ್ ಫಾದರ್ ಮಾಧವ್ ವೆರಿ ಹ್ಯಾಪಿ, ತುಂಬ ಖುಷಿಯಾಗಿದ್ರು ಅವರು. ಯಾಕೆ? ರಾಜೀವ್ ವಾಸ್ ಎಸ್ಪೆಷಲಿ ಥ್ರಿಲ್ಡ್, ಅವ್ನು ತುಂಬ ರೋಮಾಂಚನ ಆಗ್ತಾ ಇರುತ್ತೆ. ಬಿಕಾಸ್ his father would take him out on a visit to the lighthouse. ಅವರಪ್ಪ ಹೇಳಿರ್ತಾನೆ, ಇವತ್ತು ನಾನು ನಿನ್ನ ಲೈಟ್ ಹೌಸ್ಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ನಿಮಗೂ ಎಲ್ಲರಿಗೂ ತುಂಬ ಖುಷಿ ಆಗುತ್ತಲ್ವ ನಿಮ್ಮ ಅಪ್ಪ ಅಮ್ಮ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ. ಸೊ ರಾಜೀವ್ ವಾಸ್ ದಟ್ ಬಾಯ್. he was very excited when he hears that his father would take him out to visit a lighthouse. ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಪ್ಪ ಅಂತ ಅವನಿಗೆ ತುಂಬ ಖುಷಿಯಾಗಿರುತ್ತೆ. They started out in the evening by 5 p.m. ಎಷ್ಟು ಗಂಟೆಗೆ ಹೊರಡ್ತಾರೆ ಅವರು? 5 p.m. 5 ಗಂಟೆ ಸಂಜೆ ಅವರು ಮನೆಯಿಂದ ಹೊರಡ್ತಾರೆ. ಆ್ಯಂಡ್ ರೀಚ್ ದ ಶೋರ್ ಬೈ 6 p.m. ಅವರು 6 ಗಂಟೆ ಅಷ್ಟೊತ್ತಿಗೆ ಲೈಟ್ ಹೌಸನ್ನು ರೀಚ್ ಆಗ್ತಾರೆ. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಫಾದರ್ ಆಫ್ ರಾಜೀವ್? ರಾಜೀವ್ ತಂದೆ ಹೆಸರು ಮಾಧವ್. ದ ನೇಮ್ ಆಫ್ ದ ಫಾದರ್ ಆಫ್ ರಾಜೀವ್ ಇಸ್ ಮಾಧವ್. ಮಾಧವ್ ಪಾಯಿಂಟೆಡ್ ಔಟ್ ಟು ದ ಲೈಟ್ ಹೌಸ್ ಇನ್ ದ ಡಿಸ್ಟೆನ್ಸ್. ಅವನು ಕೈ ತೋರಿಸಿ ಹೇಳ್ತಾನೆ, ಸಿ ದಟ್ ಈಸ್ ದ ಲೈಟ್ ಹೌಸ್. ವಾಟ್ ಈಸ್ ಲೈಟ್ ಹೌಸ್ ನೌ? ಇಟ್ ವಾಸ್ ಎ ಟಾಲ್ ಸ್ಟ್ರಾಂಗ್ ಬಿಲ್ಡಿಂಗ್ ಇನ್ ದ ಶೇಪ್ ಆಫ್ ಎ ಟವರ್ ವಿತ್ ಪವರ್ಫುಲ್ ಲೈಟ್ಸ್ ಅಟ್ ದ ಟಾಪ್. ಅದು ತುಂಬ ಟಾಲ್ ಬಿಲ್ಡಿಂಗು. ಅದು ಯಾವ ಥರ ಶೇಪು? ಟವರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದ್ರ ಮೇಲ್ಗಡೆ ಪವರ್ಫುಲ್ ಲೈಟ್ಸ್ ಇರುತ್ತೆ. ಅದು ನಿಮ್ಮ ಪಿಕ್ಚರ್ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಸಿ ಚಿಲ್ಡ್ರನ್, ಇದು ಟಾಲ್ ಬಿಲ್ಡಿಂಗ್ ಇರುತ್ತೆ, ಮೇಲ್ಗಡೆ ಈ ಪೊಸಿಷನಲ್ಲಿ ಲೈಟ್ ಇರುತ್ತೆ ಅಲ್ವಾ? ದಿಸ್ ಇಸ್ ದ ಪಿಕ್ಚರ್ ಆಫ್ ಲೈಟ್ ಹೌಸ್. ಸಿ ಲೈಟ್ ಹೌಸ್. ಇದು ಸಮುದ್ರದ ದಡದಲ್ಲಿರೋದು, ಇದು ಸಮುದ್ರದ ಮಧ್ಯದಲ್ಲಿರೋದು ಲೈಟ್ ಹೌಸ್. ಸೊ ರಾಜೀವ್ ಆಸ್ಕ್ಡ್ ಹಿಸ್ ಫಾದರ್, ಪಾಪಾ ವಾಟ್ ಈಸ್ ದ ಯೂಸ್ ಆಫ್ ದೀಸ್ ಲೈಟ್ ಹೌಸ್? ಮಾಧವ್ ಸೈಡ್, ನಿಮಗೂ ಕ್ಯೂರಿಯಾಸಿಟಿ ಇರುತ್ತಲ್ವಾ, ಎಲ್ಲಾದರೂ ಕರ್ಕೊಂಡು ಹೋದರೆ ಅಪ್ಪ ಅದು ಯಾವ ಥರ ಇರುತ್ತೆ, ಅಮ್ಮ ಇದು ಹೇಗಿದೆ, ಇದ್ಯಾಕೆ ಹಾಗೆ, ಇದ್ಯಾಕೆ ಹೀಗೆ ಅಂತ ಕೇಳ್ತಿರಲ್ವಾ? ಅದೇ ಥರ ರಾಜೀವ್ ಆಸ್ಕ್ಡ್ ಹಿಸ್ ಫಾದರ್, ಪಾಪಾ ವಾಟ್ ಈಸ್ ದ ಯೂಸ್ ಆಫ್ ದೀಸ್ ಲೈಟ್ ಹೌಸ್? ಈ ಲೈಟ್ ಹೌಸಿಂದ ಏನು ಉಪಯೋಗ, ಏನು ಪ್ರಯೋಜನ? ಸೊ ಮಾಧವ್ ಸೆಟ್, ದೇ ಹೆಲ್ಪ್ ದ ಸೇಲರ್ಸ್ ಟು ನೋ ವೇರ್ ದ ಲ್ಯಾಂಡ್ ಈಸ್ ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. ಅವಾಗ ಅವರಪ್ಪ ಹೇಳ್ತಾನೆ, ದೇ ಹೆಲ್ಪ್ ದ ಸೇಲರ್ಸ್. ಸೇಲರ್ಸ್ ಅಂದರೆ ಯಾರು? SAILORS. ಸೇಲರ್ಸ್ ಅಂದರೆ ಈಗ ನದಿ ದಡದಲ್ಲಿ ಅಥವಾ ನದಿಯಲ್ಲಿ ಈಗ ವಾಟರ್ ಟ್ರಾನ್ಸ್ಪೋರ್ಟ್ ಓಡಿಸ್ತಾರಲ್ವ, ಅವ್ರನ್ನ ಸೇಲರ್ಸ್ ಅಂತ ಹೇಳ್ತಾರೆ. ದ ಪರ್ಸನ್ ಒನ್ ಹೂ ಮೂವ್ಸ್ ಆನ್ ದ ವಾಟರ್, ಮೂವ್ಸ್ ದ ಶಿಪ್ ಆನ್ ದ ವಾಟರ್ is called as sailor. So the lighthouse help the sailors to know where the land is and what place they are near. ಈಗ ಸಮುದ್ರ ದಡದಲ್ಲಿ ಹೋಗೋದಕ್ಕೆ ಸ್ವಲ್ಪ ಲೈಟ್ ಇದ್ದರೆ ಕಾಣಿಸುತ್ತೆ, ಕತ್ಲೆ ಟೈಮಲ್ಲಿ ಹೋಗಬೇಕಾದ್ರೆ ಏನೂ ಕಾಣಿಸೋದಿಲ್ಲ ಅಲ್ವಾ, ಯಾವ ಕಡೆ ಹೋಗಬೇಕು ಅದೇನು ಗೊತ್ತಾಗಲ್ಲ. ಸೊ ಲೈಟ್ ಹೌಸಿಂದ ಅವರಿಗೆ ಗೊತ್ತಾಗುತ್ತೆ, ಎಲ್ಲಿ ಯಾವುದಾದ್ರೂ ಪ್ಲೇಸ್ ಇದೆಯಾ, ನಿಯರ್ ಬೈ ಪ್ಲೇಸ್ ಇದೆಯಾ, ಎಲ್ಲಿ ನದಿ ದಡ ಕಾಣಿಸುತ್ತೆ, ಮುಂದಿನ ದಡಕ್ಕೆ ಹೋಗಬೇಕು ಅಂದರೆ ಕಾಣಿಸ್ಬೇಕಲ್ವಾ. ಸೊ ಲೈಟ್ ಹೌಸು ಅದನ್ನು ಹೆಲ್ಪ್ ಮಾಡುತ್ತೆ. ಸಮ್ಟೈಮ್ಸ್
ದೇ ಆರ್ ಆನ್ ದ ಸೀ ಶೋರ್, ನದಿ ದಡದಲ್ಲಿರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಇನ್ ದ ಸೀ, ಮಿಡಲ್ ಆಫ್ ದ ಸೀ ಇರುತ್ತೆ, ಸಮುದ್ರದ ಮಧ್ಯದಲ್ಲಿ ಲೈಟ್ ಹೌಸು ಇರುತ್ತೆ. ನಾನು ಆವಾಗಲೇ 2 ಪಿಕ್ಚರ್ ತೋರಿಸಿದ್ನಲ್ಲ ಚಿಲ್ಡ್ರನ್. ದೇ ಆರ್ ಇನ್ ದ ಪ್ಲೇಸಸ್ ವಿಚ್ ಆರ್ ಡೇಂಜರಸ್ ಟು ಶಿಪ್ಸ್ ಆ್ಯಂಡ್ ದೇ ಹೆಲ್ಪ್ ಟು ವಾರ್ನ್ ಆ್ಯಂಡ್ ಗೈಡ್ ದ ಸೇಲರ್ಸ್. ಅವ್ರಿಗೆ ಡೇಂಜರಸ್ ಪ್ಲೇಸಸ್ಗೆ ಹೋಗಬೇಕಾದ್ರೆ, ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗಬೇಕಾದ್ರೆ ವಾರ್ನ್ ಮಾಡೋದಕ್ಕೆ ಲೈಟ್ಸ್ ಬೇಕು ಅಲ್ವಾ? ಸಮುದ್ರದಲ್ಲಿ ಹೋಗಬೇಕಾದ್ರೆ ಏನೂ ಗೊತ್ತೇ ಆಗಲ್ಲ, ಮಧ್ಯದಲ್ಲಿರುವಾಗ ಡೈರೆಕ್ಷನ್ನೇ ಗೊತ್ತಾಗಲ್ಲ, ಯಾವ ಕಡೆ ಹೋಗಬೇಕು. ಈಗ ಅದು ಒಂದೊಂದು ದಡದ ಹತ್ರ ಅದು ಇದ್ದರೆ, ಮಧ್ಯದಲ್ಲಿದ್ದರೆ, ನಾವು ಹೋಗ್ತಾ ಇರೋ ವೇ ಕರೆಕ್ಟಾಗಿದೆ ಅಂತ ನಮಗೆ ಗೈಡ್ ಮಾಡುತ್ತೆ ಲೈಟ್ ಹೌಸ್ ಇದ್ದರೆ. ಇವಾಗ ನಮ್ಮ ಮಧ್ಯದಲ್ಲಿದ್ದರೆ ಯಾವ ಕಡೆ ಲ್ಯಾಂಡ್ ಹೋಗಬೇಕು ಗೊತ್ತಾಗಲ್ಲ. ಸಮುದ್ರದ ಮಧ್ಯದಲ್ಲಿದ್ದರೆ ಸುತ್ತಮುತ್ತ ಎಲ್ಲ ನೀರೇ ಕಾಣಿಸುತ್ತಲ್ವಾ. ಸೊ ಈ ಲೈಟ್ ಹೌಸ್ ಇದ್ದರೆ ಆ ಜಾಗದಲ್ಲಿ ಲ್ಯಾಂಡ್ ಇದೆ, ನಾವು ಆ ಕಡೆ ಹೋದರೆ ಸೇಫೆಸ್ಟ್ ಪೊಸಿಷನ್ಗೆ ಹೋಗ್ತೀವಿ ಅಂತ ಸೇಲರ್ಸ್ಗೆ ಅದು ಗೈಡ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಪಾಠನ ನಾವು ನಾಳೆ ತಿಳ್ಕೊಳ್ಳೋಣ. ಈಗ ಇಷ್ಟು ನಾನು ಹೇಳಿದ್ದೀನಲ್ಲ, ಇದನ್ನು ಚೆನ್ನಾಗಿ ಓದ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ. ಪದೇ ಪದೇ ವಿಡಿಯೋನ ಪ್ಲೇ ಮಾಡಿಕೊಂಡು ನೀವು ಲೆಸನನ್ನು ಓದಿ.